ಮಾಡಬೇಕಾಗ್ತದೆ. ಹೌದು, ಅವ್ರ ವಿರೋಧದ ಬಗ್ಗೆ ಮಾತಾಡಲಿ. ಎಮರ್ಜೆನ್ಸಿ 50 ವರ್ಷ ಆಯಿತು, ಅದರಿಂದ ಭಾಳಷ್ಟು ಹಾನಿಯಾಗಿತ್ತು. ಅವತ್ತು ಅನೇಕ ಲೀಡರ್ಗಳು ಹೋದರು. ಡ್ಯೂರಿಂಗ್ ದ ಟೈಮ್ ಆಫ್ ದ ಎಮರ್ಜೆನ್ಸಿ ಪ್ರೊಟೆಸ್ಟ್ ವೇ ಸಪ್ರೆಸ್ಡ್ ಅಂತ ಹೇಳ್ತಾ ಇದ್ದಾರೆ ನಮ್ಮ ಪ್ರಹ್ಲಾದ್ ಜೋಶಿ ಅವರು. ಆ ಸಂದರ್ಭದಲ್ಲಿ ಪ್ರತಿಭಟನೆಗಳನ್ನು ಸಪ್ರೆಸ್ ಮಾಡಿದರು, ಜನರ ಅಭಿಪ್ರಾಯಗಳನ್ನು ಅಂತನ್ನುವಂಥ ಮಾತನ್ನು. ಆ್ಯಂಡ್ ಮೆನಿ ವೇರ್ ಇಂಪ್ರಿಸನ್ಡ್, ಅನೇಕರನ್ನು ಒಳ ಹಾಕಿದ್ರು, ಬಂದಿ ಕಾಲಿಗೆ ಹಾಕಿದ್ರು ಅನ್ನೋದು ಅದು ಸತ್ಯನ ಸುಳ್ಳೇನಲ್ಲ. ಆ್ಯಂಡ್ ಸೆವರಲ್ ಪೀಪಲ್ ಲಾಸ್ಟ್ ದೇರ್ ಲೈವ್ಸ್, ಅನೇಕರು ತಮ್ಮ ಜೀವ ಕಳ್ಕೊಂಡ್ರು ಅಂತ. ಹೌದು, ಆಗ್ಯದ. ಅದು ಆಗಬಾರ್ದು ಇನ್ನು ಮುಂದೆ ಅನ್ನುವಂಥದ್ದು ದಿಶೆಯಲ್ಲಿ ನಾವು ಯೋಚನೆ ಮಾಡಬೇಕಾಗ್ಯದ. ಇದೆಲ್ಲ ಸರಿ ಇದ್ದು ಇವತ್ತು ಇದು ಕರೆಕ್ಟ್ ಇದ್ದರೂ ಸಹಿತ ಇವತ್ತು ಇದು ನೆನಪಿಸ್ರಿ. ಜೊತೆಗೆ ಇವತ್ತು ನೀವು ಅಧಿಕಾರದಲ್ಲಿ ಇದ್ದೀರಿ, ಏನೇನು ಮಾಡಲಿಕ್ಕೆ ಸಾಧ್ಯ ಆಗ್ಯದ. ಹೌದು, ಇಲ್ಲಂತಲ್ಲ. ರೈತರಿಗೆ 4 ತಿಂಗಳು ಒಂದು 2,000 ರೂಪಾಯಿ ಕೊಡ್ತೀರಿ, ಒಂದು 5 ಕಿಲೋ ಅಕ್ಕಿ ಕೊಡ್ತಾ ಇದ್ದೀರಿ, ನೆನಪಿಸುವಂಥ ವಿಷಯ. ಇದನ್ನು ಬಿಟ್ಟು ಮತ್ತೇನು, ಪ್ರಸಾರಕ್ಕೆ ಸಾಕಷ್ಟು ಖರ್ಚು ಮಾಡಿದಿರಿ. ಆದರೆ ನೀವು ಮಾಡಿದಂಥ ಒಂದು ನೆನಪಿಡುವಂಥ ಕೆಲಸಗಳು ಏನಾದರೂ ಉಳಿದಿದ್ದಾವೆ ಇವತ್ತು ಅಂತ ನಿಮ್ಮನ್ನು ನೀವು ವಿಮರ್ಶೆ ಮಾಡ್ಕೊಂಡಾಗದು. ಇವತ್ತು ಇನ್ನೊಬ್ಬರ ಬಗ್ಗೆ ಟೀಕೆ ಮಾಡೋದು ಸುಲಭ, ಆದರೆ ತಮ್ಮ ಬಗ್ಗೆ ವಿಮರ್ಶೆ ಮಾಡಿಕೊಂಡು ಹೇಳುವಂಥದ್ದು ಭಾಳ ಮಹತ್ವದ್ದು. ಈ ನೆಲೆಯಲ್ಲಿ ಪ್ರಹ್ಲಾದ್ ಜೋಶಿ ಅವರ ವಿಚಾರಗಳನ್ನು ಇವತ್ತು ನಾವು ವಿಚಾರ ಮಾಡಬೇಕಾಗಿದೆ. ಹೌದಪ್ಪ, ಎಷ್ಟೊಂದು ಮಾತಾಡಿದರು ನಮ್ಮ ಮೋದಿಯವರು ಅಧಿಕಾರಕ್ಕೆ ಬರೋಕ್ಕಿಂತಲೂ ಪೂರ್ವದಲ್ಲೇ. ಮತ್ತು ಮಾತಾಡಿದ ಸುಳ್ಳಲ್ಲ. ಅಭಿವೃದ್ಧಿ ಅಂತ 2014ರಾಗ ಒಂದು ವಿಶ್ವಾಸ ಮೂಡಿಸಿ ಜನರಲ್ಲೇ ಆಯ್ಕೆ ಆದರು. ಅದನ್ನು ಜನ ಬಯಸ್ತಾ ಇದ್ದಾರೆ, ಇವತ್ತಿಗೂ ಬಯಸ್ತಾ ಇದ್ದಾರೆ. ಅಭಿವೃದ್ಧಿ ಆಗಲಪ್ಪ, ನಮ್ಮದು ಬಡತನ ಹೋಗಲಿ. ನೀವೆಲ್ಲ ಹೇಳ್ತಾ ಇದ್ದೀರಿ ಡೈಮೆನ್ಷನಲ್ ಪಾವರ್ಟಿ ಇವತ್ತು ಹೋಗಿಬಿಟ್ಟದ. 25 ಕೋಟಿ ನಾವು ಬಡತನ ಮೇಲೆ ಬಂದಿದ್ದಾರೆ. ಅನೇಕ ಉದಾಹರಣೆ ಕೊಡ್ತಾ ಇದ್ದೀರಿ.